ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಘಟಕ ಪರೀಕ್ಷೆ 1 ಅಂತೇಳಿ ನಿಮಗೊಂದು ಮಾಡೆಲ್ ಕ್ವಶನ್ ಪೇಪರ್ನ ಮಂಡಳಿ ಬಿಟ್ಟಿರುವಂಥದ್ದು ದ್ವಿತೀಯ PUC ಸಂಬಂಧ ಬಿಟ್ಟಿದ್ದೆ. ಅಲ್ಲಿ ಪದ್ಯ ಕದಡಿತ ಸಲಿಲ್ ಅಂತೇಳಿ ಒಂದದೆ ಮತ್ತು ಗದ್ಯ ಮುಟ್ಟಿಸಿಕೊಂಡವನು, ಈ ಎರಡು ಒಂದು ಅಧ್ಯಾಯದ ಮೇಲೆ ಕೇಳಿರುವಂಥ ಒಂದು ಘಟಕ ಪರೀಕ್ಷೆಯ ಕಂಪ್ಲೀಟ್ ಕೀ ಆನ್ಸರನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ದಯವಿಟ್ಟು ಈ ಒಳಗೆ ಕೀ ಆನ್ಸರ್ ಕೊಡಿ ಅಂಥೇಳಿ. ಸೊ ನಾನು ಸಹ ಹೇಳಿದ್ದೆ ನಿಮಗೆ ಕೀ ಆನ್ಸರ್ ಕೊಡ್ತೀನಿ ಅಂಥೇಳಿ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ವಿಡಿಯೋನ ಬಂದಿದೆ. ಸೊ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಸೇರಿ. ಒಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬನ್ನಿ ಮೊದಲನೇ ಪ್ರಶ್ನೆನ ಇಲ್ಲಿ ನೋಡ್ಕೊತಾ ಹೋಗೋಣ. ರಾವಣ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾವುದು ಅಂಥೇಳಿ ಕ್ವಶನನ್ನು ಕೇಳ್ತಾರೆ. ಆಯ್ಕೆ ಎ ಬಹುರೂಪಿಣಿ, ಒಂದು ವಿದ್ಯಾದೇವತೆ ಅವನ ಮುಂದೆ ಪ್ರತ್ಯಕ್ಷ ಆಗ್ತಾರೆ ಅಂತ ಹೇಳ್ತಾರೆ. ಇನ್ನು 2 ದಶಾಸನ ಎಂದರೆ ಈತ ಅಂತ ಕೇಳಿದರೆ, ರಾವಣನ ನಾವು ದಶಾಸನ ಅಂತ ಕರಿತೀವಿ. ರಾವಣ ಸೀತೆಯನ್ನು ಇಲ್ಲಿ ಇರಿಸಿದ್ದನು ಅಂತೇಳಿ ಕ್ವಶನ್ ಕೇಳಿದರೆ ಆಯ್ಕೆ ಈ ಇದೆ, ಪ್ರವದ ವನದಲ್ಲಿ ಇರಿಸಿದನು ಅಂತೇಳಿ. ಭಾಳ ಸರಿ ಎನ್ಯುವಲ್ ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಬಂದು ಹೋಗಿರುವಂಥದ್ದು. ಇನ್ನು ಒಂದು ವಾಕ್ಯದ ರೂಪದಲ್ಲಿರುವಂಥ ಒಂದು ಪ್ರಶ್ನೆನ ನಿಮ್ಮ ಮುಂದೆ ಕೊಟ್ಟಿದ್ದಾರೆ. ಸಮಧಿಕಾರರ್ ಜಗತ್ರದೊಳಿ ನೆನ್ನೊಳಗೊಂಡ ದಿರ್ಚುವನ್ನಾರ ಅಂಥೇಳಿ, ಸಮದೊರಳೆಂದು ತನ್ನ ಭುಜ ದಂಡವನಿ ಶಿಕ್ಷಿಸಿ, ಈ ರೀತಿಯಾದಂಥ ವಾಕ್ಯವನ್ನು ನೀಡಿ ಈ ಪದಭಾಗದಲ್ಲಿ ವ್ಯಕ್ತವಾಗಿರುವಂಥ ಭಾವನೆ ಬಗ್ಗೆ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ರಾವಣನ ಆಕ್ರೋಶನ, ರಾವಣನ ಉತ್ಸಾಹನ, ರಾವಣನ ನೋವ ಅಥವಾ ರಾವಣನ ಹತಾಶೆಯ ಅಂಥೇಳಿ. ಸೊ ಸರಿಯಾದ ಉತ್ತರ ಇಲ್ಲಿ ರಾವಣನ ಆಕ್ರೋಶವನ್ನು ವ್ಯಕ್ತ ಹಾಕುವಂಥದ್ದು ಅಂತ ಹೇಳ್ತೀವಿ. ಇನ್ನು ವಿಭೀಷಣ ಯಾರು ಅಂತಂದರೆ, ಇವನು ರಾವಣನ ತಮ್ಮನಾಗಿದ್ದ, ಯಾರೇ ರಾವಣನ ತಮ್ಮ ಅಂತ ಹೇಳ್ತೀವಿ. ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟು ಸಹ ಮಾಡಿದ್ದೀರಿ. ಸೊ ನೀವು ಕೊಟ್ಟಿರುವಂಥ ಉತ್ತರಗಳು ಸಹ ಭಾಳ ಸರಿಯಾಗಿವೆ ಅಂತ ಹೇಳ್ತೀನಿ. ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ನೀರನ್ನು ತಲೆಗೆ ಸೋಂಕಿಸಬಾರದು. ನೀನು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯವಿದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂಬ ಡಾಕ್ಟರ್ ತಿಮ್ಮಪ್ಪರ ಮಾತು ಏನನ್ನು ಧ್ವನಿಸುತ್ತದೆ ಅಂತಂದರೆ, ವೈದ್ಯರ ಸಲಹೆ ಮತ್ತು ಎಚ್ಚರಿಕೆ, ಇವೆರಡೂ ಸರಿಯಾದ ಉತ್ತರವನ್ನೇ ಆಯ್ಕೆ ಅಂತ ಹೇಳ್ತೀವಿ. ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಅಂತಂದರೆ, ಅದು ರುದ್ರಪ್ಪ ಇವರ ಜೊತೆಗಿದ್ದ ರಾಜಕಾರಣಿ ಅಂತ ಹೇಳ್ತೀವಿ. ಇನ್ನು ನೇರವಾಗಿ ಬರ್ತೀನಿ. ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವಂಥ ಉತ್ತರಗಳನ್ನು ಸೂಕ್ತವಾಗಿ ಆರಿಸಿ ಬರೆಯಿರಿ ಅಂತ ಹೇಳಿದರೆ, ಮೊನ್ನೆನೇ ನಾನು ನಿಮಗೆ ಇದನ್ನು ಹೇಳಿದ್ದೆ. ಬಸಲಿಂಗನ ಹೆಂಡತಿ ಹೆಸರೇನು ಅಂತಂದರೆ ಅದು ಸಿದ್ಲಿಂಗಿ ಅಂತ ಹೇಳ್ತೀವಿ. ಇದು ನಿಮಗೆ ಪ್ರತಿ ಸರಿನೂ ಕ್ವಶನ್ ಕೇಳ್ತಾನಪ್ಪ, ಮಿಡ್ ಟರ್ಮಿಗೆ ಮತ್ತು ಎನ್ಯುವಲ್ ಎಕ್ಸಾಮ್ಗೆ. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಸ್ತರವನ್ನು ತಲುಪಿತೊಡಗಿತ್ತು ಅಂತಂದರೆ ಅದು ಮಾನಸಿಕ ಸ್ತರವನ್ನು ತಲುಪಿತ್ತು ಅಂತ ಹೇಳ್ತಾರೆ. ತನ್ನ ಉಡಾಪೆ ಶೈಲಿಯಲ್ಲೇ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪ ತಿಮ್ಮಪ್ಪನವರು ನೋಡಿದರು ಅಂಥೇಳಿ ಈ 3 ಕೊಟ್ಟ ತಾಯಿಗಳೇ ಉತ್ತರ ಇದೆ. ಇನ್ನು ನೆಕ್ಸ್ಟು ಆ ವಿಭಾಗಕ್ಕೆ ನಿಮ್ಮನ್ನೆಲ್ಲನೂ ಕರ್ಕೊಂಡು ಹೋಗ್ತೀನಿ. ಇಲ್ಲಿ 2-3 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಅಂತ ಹೇಳ್ತಾರೆ. ಶಾರ್ಟ್ ಲಾಂಗ್ ಕ್ವಶನ್ ಅಂತಲೂ ಸಹ ನಾವು ಕರಿಬೋದು. ಇಲ್ಲಿ ಭಾಳ ಸಾರಿ ಪ್ರಶ್ನೆ ಕೇಳಿದ್ದಾನೆ. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸ್ತಾನೆ ಅಂತಂದರೆ, ತನಗೆ ಬಹುರೂಪಿಣಿ ವಿದ್ಯೆಯು ಸಿದ್ಧವಾಗಿದೆ, ತನಗೆ ಯಾವುದರಿಂದಲೂ ಯಾವ ರೀತಿಯಿಂದಲೂ ತೊಂದರೆ ಆಗುವುದು, ಎಲ್ಲರನ್ನೂ ನಿಮ್ಮ ಮುಂದೆ ತಂದು ನಿಲ್ಲಿಸುವೇನು, ಹೀಗೆ ರಾವಣ ಅಂತಃಪುರ ಸ್ತ್ರೀಯನ್ನು ಸಂತೈಸ್ತಾನೆ ಅಂತ ಹೇಳ್ತಾರೆ. 2ನೇದು ನೋಡ್ರಿ, ರಾವಣ ಜಾನಕಿಯನ್ನು ನೋಡಲು ಎಲ್ಲಿಗೆ ಮತ್ತು ಯಾರು ಬರುವಂತೆ ಬಂದರು ಅಂಥೇಳಿ ಕ್ವಶನನ್ನು ಕೇಳಿದರೆ, ರಾವಣ ಜಾನಕಿಯನ್ನು ನೋಡಲು ಲಂಕೆಯಿಂದ ಅಶೋಕವನಕ್ಕೆ ಅಥವಾ ಪ್ರಮರ್ದವನಕ್ಕೆ ಹೋದನು. ಅವನು ತನ್ನ ಅಂತಃಪುರದ ಸ್ತ್ರೀಯರು ಅಂದರೆ ಹೆಂಗಸರು ಬರುವಂತೆ ಅವರೊಂದಿಗೆ ಬಂದನು ಅಂತ ಹೇಳ್ತಾರೆ. ನೆಕ್ಸ್ಟು 13ನೇ ಪ್ರಶ್ನೆಯನ್ನು ನೋಡಿ ನೀವೆಲ್ಲರೂ. ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಅಂತಂದರೆ, ತನ್ನ ಬಾಹುಬಲದಿಂದ 2 ಕಡೆ ಸೇನೆಯು ಹೊಗಳುವಂತೆ ಹೋರಾಡಿ ಕೊನೆಯಲ್ಲಿ ರಾಮ ಲಕ್ಷ್ಮಣರನ್ನು ರಥಹೀನರನ್ನಾಗಿ ಮಾಡಿ ಅವರನ್ನು ಕರೆತಂದು ತಾನೇ ಈ ರಾಮನಿಗೆ ಸೀತೆಯನ್ನು ಒಪ್ಪಿಸುತ್ತೇನೆ ಎಂದು ರಾವಣ ಅಂತಿಮ ನಿರ್ಧಾರಕ್ಕೆ ಬರ್ತಾನೆ. ಇದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತೆ. ಇನ್ನು ಗದ್ಯಭಾಗಕ್ಕೆ ನಾವೆಲ್ಲರೂ ನೋಡ್ತಾ ಹೋದರೆ ಇಲ್ಲಿ ನೋಡಿ, ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಅಂಥೇಳಿ ಒಂದು ಕ್ವಶನನ್ನು ಕೇಳಿದ್ದಾರೆ. ಬಸಲಿಂಗೇನೆ ಅದು ಪುರುಸೊತ್ತಿಲ್ಲ ಕಾಲ, ದುಡಿಯುವ 4 ದಿನ ತಡವಾಗಿದ್ದರೆ ಕೂಳ ನೆಲದಲ್ಲಿ ನಾಟುವುದಿಲ್ಲ, ಇರುವ 2 ಎತ್ತುಗಳಲ್ಲಿ ನೋವು ಇಟ್ಟೊಡನೆ ಮಲಗಿ ಬಿಡುತ್ತದೆ, ಎಷ್ಟು ಹೊಡೆದರೂ ಹೇಳುವುದಿಲ್ಲ, ಮತ್ತೊಂದು ಹೊಡೆದರೆ ಹೇಳುವುದು, ಹೊಸ ಎತ್ತು ಕೊಳ್ಳಬೇಕೆಂಬ ಯೋಚನೆ ಬೇರೆ, ಹೊಲ ಗದ್ದೆ
ಕೆಲಸದಿಂದ ಬಸವಲಿಂಗ ಪುರುಸೊತ್ತು ಇರಲಿಲ್ಲ ಅಂತ ಹೇಳ್ತಾರೆ. ಇನ್ನು ಸೂತಕವನ್ನು ಪರಿಹರಿಸಲು ಸಿದ್ಧಲಿಂಗಿ ಏನು ಮಾಡಿದಳು ಅಂತ ಕ್ವಶನನ್ನು ಕೇಳಿದಾಳೆ. ಸೂತಕವನ್ನು ಪರಿಹರಿಸಲು ಸಿದ್ಧಲಿಂಗಿ ಶಿವಶರಣೆಯವರ ಕಾಲದ ಶರಣೆಯರ ಕಥೆಯಲ್ಲಿ ಸಿದ್ಧಲಿಂಗಿ ತನ್ನ ಕುಟುಂಬದ ಮೇಲೆ ಬಂದಿದ್ದ ಸೂತಕವನ್ನು ನಿವಾರಿಸಲು ಜನಪದ ಶರಣ ಸಂಪ್ರದಾಯದಂತೆ ನಡೆದುಕೊಳ್ಳುತ್ತಿದ್ದಾಳೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು ನಿಮಗಿಲ್ಲಿ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೀರಿ ಅಂತೇಳಿ ಒಂದು ಕ್ವಶನನ್ನು ಕೊಟ್ಟಿದ್ದಾರೆ. ಕ್ವಶನ್ ನೋಡಿ ಏನು ಕೇಳಿದ್ದಾರೆ, ಉಳಿದವರಳಿವೆನ್ನೆಳಗೆವುದು ಅಂತೇಳಿ ಒಂದು ಕ್ವಶನನ್ನು ಕೇಳಿದ್ದಾರೆ. ಕದಡಿದ ಸಲೀಲಂ ತಿಳಿಬಂದದೆ ಎಂಬ ಕಾವ್ಯ ಭಾಗದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. ಆಯ್ದುಕೊಂಡಿರುವಂಥ ಈ ಮೇಲಿನ ವಾಕ್ಯವನ್ನು ರಾವಣ ಬಹುರೂಪಿಣಿ ವಿದ್ಯೆಯನ್ನು ಕುರಿತು ಹೇಳುತ್ತಾನೆ. ರಾವಣ ಎಂದಿರು ಪ್ರತ್ಯಕ್ಷಗೊಂಡ ದೇವತೆ ಯುದ್ಧದಲ್ಲಿ ರಾಮಲಕ್ಷ್ಮಣರು ಉಳಿದವರೆಲ್ಲ ಸಂಹರಿಸಲು ಸಹಾಯ ಮಾಡುವುದಾಗಿ ಹೇಳುತ್ತದೆ. ಆಗ ರಾವಣನು ಉಳಿಯದವರು ಸಾವಿನಿಂದ ನನಗೇನು ಪ್ರಯೋಜನ ಎಂದು ದೇವತೆಯನ್ನು ಪ್ರಶ್ನಿಸುವನು. ರಾವಣನಿಗೆ ಬೇಕಿರುವುದು ರಾಮಲಕ್ಷ್ಮಣ ಅವಮಾನ. ದೇವತೆಯಿಂದ ಈ ಕೆಲಸಕ್ಕೆ ನೆರವು ಸಿಗದಿದ್ದಾಗ ಅವನು ಅಲ್ಲಿಂದ ಕಾಲು ತೆಗೆಯುವನು ಅಂತ ಹೇಳ್ಕೊಳ್ತಾರೆ. ಇನ್ನು ಹಿತಾಹಿತ ಚಿಂತೆಯನ್ನು ಏಕೆ ಮಾಡುವಮ್ಮ ಅಂಥೇಳಿ ಒಂದು ಕ್ವಶನನ್ನು ಇಲ್ಲಿ ಕೇಳಿದ್ದಾರೆ. ಇದು ಕವಿ ನಾಗಚಂದ್ರ ಅವರ ರಾಮಚಂದ್ರ ಚರಿತ ಪುರಾಣದಲ್ಲಿ ಬರುವಂಥ ಪ್ರಸಿದ್ಧ ಸಾಲು. ಇದರ ಅರ್ಥ ಅತಿಯಾದ ವ್ಯಾಮೋಹ ಮತ್ತು ದುರಾಸೆ ಸಿಲುಕಿದಾಗ ವ್ಯಕ್ತಿಗೆ ಯಾವ ಒಳ್ಳೆಯ ಹಿತ ಅಥವಾ ಯಾವುದು ಕೆಟ್ಟದು ಎನ್ನುವುದನ್ನು ವಿವೇಚನೆಯೇ ಇರುವುದಿಲ್ಲ. ಕಥಾ ಪ್ರಕಾರ ಸೀತೆ ಮೇಲಿನ ಅತಿಯಾದ ವ್ಯಾಮೋಹದಿಂದ ರಾವಣ ತನ್ನ ಒಳಿತನ್ನು ಮರೆತು ಕೆಟ್ಟ ದಾರಿ ನೀಡುತ್ತಾನೆ. ಈ ಸಂದರ್ಭದಲ್ಲಿ ಬರುವ ಈ ಸಾಲು ಮಾನವನಿಗೆ ಅತಿಯಾದ ಆಸೆ ಅಥವಾ ಆಕರ್ಷೆ ಉಂಟಾದಾಗ ಆತನ ಬುದ್ಧಿ ಭ್ರಮಣೆ ಎಂಬುದನ್ನು ಸೂಚಿಸುತ್ತದೆ ಅಂತ ಹೇಳ್ತಾರೆ. ಇನ್ನೊಂದು ನಿಮಗೆ ಈ ಒಂದು ಗದ್ಯದ ಭಾಗದಲ್ಲಿ ಆಪರೇಷನ್ ಆಗಬೇಕು ಪರವಾಗಿಲ್ವಾ ಅಂತೇಳಿ ಒಂದು ಕ್ವಶನನ್ನು ಕೇಳಿದ್ದಾರೆ ನೋಡಿ, ಹೌದಾ? ಸೊ ನೀವು ಅದನ್ನು ಗಮನಿಸಿ. ಪಿ ಲಂಕೇಶ್ ಅವರು ಬರೆದಿರುವಂಥ ಮುಟ್ಟಿಸಿಕೊಂಡನು ಎಂಬ ಸಣ್ಣ ಕಥೆಯಲ್ಲಿ ಡಾಕ್ಟರ್ ತಿಮ್ಮಪ್ಪನವರು ಆಪರೇಷನ್ ಆಗಬೇಕು ಪರವಾಗಿಲ್ವಾ ಅಂಥೇಳಿ ಬಸಲಿಂಗನಿಗೆ ಉದ್ದೇಶಿ ಮಾತನ್ನು ಹೇಳ್ತಾರೆ. ಉರಿಯವನೊಬ್ಬರ ಸಲಹೆಯಂತೆ ಬಸಲಿಂಗ ತಾನು ನೋಯುತ್ತಿರುವ ಕಣ್ಣನ್ನು ತೋರಿಸಿಕೊಳ್ಳಲು ಸರ್ಕಾರಿ ವೈದ್ಯರ ಡಾಕ್ಟರ್ ತಿಮ್ಮಪ್ಪ ಬಳಿ ಬಂದು ತನ್ನ ನೆಮ್ಮದಿ ಕೆಡಿಸುವ ವಿಚಾರಗಳನ್ನೆಲ್ಲ ತೋರಿಸಿಕೊಂಡು ಅವನನ್ನು ಪರೀಕ್ಷೆ ಡಾಕ್ಟರ್ ತಿಮ್ಮ ಅವನ ಕಣ್ಣು ನೋವಿನ ಕಾರಣ ಹುಡುಕುತ್ತಲೇ ಬಸಲಿಂಗಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ನಿನ್ನ ಕಣ್ಣು ಸರಿ ಹೋಗುತ್ತದೆ, ಚಿಂತೆ ಬೇಡ ಅಂಥೇಳಿ ಈ ಸಂದರ್ಭವನ್ನು ಹೇಳ್ತಾರೆ. ಇನ್ನು ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು. ಏನು ಸರ್ ಅಂತಂದರೆ ನೋಡಿ, ಹೀಗಿರೋ ಗಾಯಕ್ಕೆ ಔಷಧಿ ಕೊಡೋದು ಕೊಡ್ತೇನೆ ತಪ್ಪದೆ ಹಚ್ಕೊಳ್ಳಿ ಅಂಥೇಳಿ ಒಂದು ಹೊಸ ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನು ನೀವು ನಿಮ್ಮ ಒಂದು ನೋಟ್ಸ್ ಪ್ರಕಾರ ಬರೀರಿ ಅಂತ ಹೇಳ್ತೀನಿ. ಇನ್ನು ಈ ವಿಭಾಗಕ್ಕೆ ಬರ್ತೀನಿ. ಒಂದು ಕ್ವಶನ್ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕದಡಿದ ಸಲೀಲಂ ತಿಳಿಯುವಂತೆ ಪದ್ಯದಲ್ಲಿ ಬರುವ ರಾವಣನ ವ್ಯಕ್ತಿತ್ವವನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅಂತ ಕ್ವಶನನ್ನು ಕೇಳಿದ್ದಾರೆ. ಕದಡಿದ ಸಲೀಂ ತಿಳಿಯುವಂತೆ ಕಾವ್ಯ ಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವ ಎಷ್ಟು ಪ್ರಶಂಸನೀಯವಾಗಿದೆ ಅಂದರೆ, ವಾಲ್ಮೀಕಿ ರಾಮಾಯಣದ ರಾವಣನ ಖಳನಾಯಕನಾದರೆ ಇಲ್ಲಿ ಪೂರ್ಣ ರೂಪದ ಖಳನಾಯಕನಾಗಿ ತನ್ನ ತಪ್ಪಿಗೆ ಪಶ್ಚಾತ್ತಾಪಡುತ್ತಾನೆ. ಪ್ರಸ್ತುತ ಕಾವ್ಯ ಭಾಗದಲ್ಲಿ ರಾವಣನು ಎಂತಹ ಕ್ಲಿಷ್ಟಕರ ವೃತ್ತನಾದರೂ ದೃಢ ಮನಸ್ಸಿನಿಂದ ಭಕ್ತಿ ಪರವಶನಾಗಿ ಅನನ್ಯ ಭಕ್ತಿಯಿಂದ ಅದನ್ನು ಸಾಧಿಸುತ್ತಾನೆ. ಉದಾಹರಣೆ ಅವತನು ಬಹುರೂಪಿಣಿ ವಿದ್ಯೆಯಲ್ಲಿ ಗಳಿಸುವುದು ಇದೇ ಸಾಕ್ಷಿ ಅಂತ ಹೇಳ್ತಾರೆ. ಉದಾತ್ತ ಗುಣವುಳ್ಳ ರಾವಣ ಕರ್ಮವಶದಿಂದಾಗಿ ಕಾಮಾಸಕ್ತನಾಗಿ ಒಳಗಾಗದ್ದು ಅವನಲ್ಲಿ ಕಾರುಣ್ಯ ರಸ ಹೊರಹೊಮ್ಮುತ್ತದೆ. ಇದರಿಂದ ಪರಿಣಾಮೇ ಜಾನಕಿ ಮೂರ್ಛಿತಳಾದಾಗ ತನ್ನ ಕದಡಿದ ಮನವು ತಿಳಿಯಾಗುತ್ತದೆ. ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪಡುತ್ತಾನೆ. ವಿಭೀಷಣ ಹಿತನುಡಿ ಕೇಳಬೇಕಿತ್ತು ಎಂಬ ತನ್ನ ಮನೋಭಾವನೆ ಆತನಲ್ಲಿ ಆಗ ಹಂಚಿಕೊಳ್ತಾನೆ ಅಂತ ಹೇಳ್ತಾರೆ. ಸೊ ಇದು ಲಾಂಗ್ ಆಗಿರುವಂಥ ಕ್ವಶನ್ ಇದ್ದರೆ ನೀವು ಸಂವಿಸ್ತಾರವಾಗಿ ಇದರ ಉತ್ತರವನ್ನು ಬರೀರಿ ಅಂತ ಹೇಳ್ತಾರೆ. ಇನ್ನೊಂದು ಪ್ರಶ್ನೆ, ಕಣ್ಣು ನೋವು ಶುರುವಾದ ಆರಂಭದಲ್ಲೇ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವುದು ಅಂಥೇಳಿ ಈ ಮುಟ್ಟಿಸಿಕೊಂಡು ಎಂಬ ಪಾಠದಲ್ಲಿ ಇದೆ. ಇನ್ನು ವಿಭಾಗಕ್ಕೆ ಭಾಷಾ ವಿಜ್ಞಾನಕ್ಕೆ ಬಂದಾಗ 2 ಪದಗಳ ನಾನಾ ಅರ್ಥವನ್ನು ಬರೀರಿ ಅಂತ ಹೇಳ್ತಾರೆ. ಕವಿ ಅಂದರೆ ಲೇಖಕ ಅಂತ ಹೇಳ್ತೀವಿ, ದೊರೆ ಅಂದರೆ ಅರಸ ಅಂತ ಹೇಳ್ತೀವಿ, ರಾಗ ಅಂದರೆ ನಿಮ್ಗೆ ಗೊತ್ತಿರಲಿ ಧಾಟಿ ಅಂತ ಕರಿತೀವಿ. ಏನ್ರಿ ಧಾಟಿ. 2 ಪದ ತತ್ಸಮ ವೀರ, ಅದಕ್ಕೆ ನಾವು ಬೀರ ಅಂತ ಕರಿತೀವಿ. ಪರೀಕ್ಷಿಸು ಅಂತ ಕರಿತೀವಿ. ನೆಕ್ಸ್ಟ್ ಮೊಗ ಅಂತ ಕರಿತೀವಿ, ಹೌದಾ? ಯಾವುದಾದ್ರೂ 2 ಅನ್ಯದೇಶೀಯ ಪೆನ್ನು, ಹೌದಾ? ನೆಕ್ಸ್ಟ್ ಬೈಕು, ಸ್ಕೂಲು, ಕಾಲೇಜು, ಬಸ್ಸು, ಭಾಳಷ್ಟಿದ್ದಾವೆ. ಯಾವುದಾದ್ರೂ ಬರೀರಿ ಅಂತ ಹೇಳ್ತೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೋಸ್ಕರ ಈ ಕಂಪ್ಲೀಟ್ ಆಗಿರುವಂಥ ಕೀ ಆನ್ಸರನ್ನು ಘಟಕ ಪರೀಕ್ಷೆ 1ರಲ್ಲಿ ತೆಗೆದುಕೊಂಡು ಬರೋದ್ರಿಂದ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ರಾಧೇ ರಾಧೇಯ.